ಎಲ್ಲರಿಗೂ ನಮಸ್ಕಾರ. ಧನು ರಾಶಿಯವರೇ, ಮುಂಬರುವ ಆಗಸ್ಟ್ 24, 25, 26 ಈ ಅದೃಷ್ಟವಂತ 3 ದಿನಗಳಂದು ಧನು ರಾಶಿಯವರೇ ನಿಮ್ಮ ಜೀವನದಲ್ಲಿ ಶ, ಖ, ಮ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೂ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಧನು ರಾಶಿಯವರೇ, ಈ 3 ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ನೀವು ಯಾವ 5 ಪ್ರಮುಖ ತಪ್ಪುಗಳನ್ನು ನಿಮ್ಮ ಜೀವನದಲ್ಲಿ ಮಾಡಬಾರದಾಗಿರುತ್ತೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಧನು ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಧನು ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಗಮನಿಸಿ ನೋಡಿದ್ರೆ ಕುಟುಂಬ ಜೀವನದಲ್ಲಿ ಪ್ರತಿದಿನ ಹೊಸ ಹೊಸ ತೊಂದರೆಗಳನ್ನು ಕಾಣ್ತಾ ಇದ್ದೀರಾ. ವೃತ್ತಿ ಜೀವನದಲ್ಲಿ ಸಹ ಅಡೆತಡೆಗಳು ಉಂಟಾಗಿತ್ತು. ವೈವಾಹಿಕ ಜೀವನದಲ್ಲೂ ಸಹ ಭಿನ್ನಾಭಿಪ್ರಾಯಗಳು ಏರಿಕೆಯಾಗಿದ್ದು ಅಲ್ವಾ. ಆ ಎಲ್ಲ ರೀತಿ ಅಡೆತಡೆಗಳು, ತೊಂದರೆಗಳು, ಸಮಸ್ಯೆಗಳು ಎಲ್ಲವೂ ಸಹ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಧನು ರಾಶಿಯವರೇ ನಿಮ್ಮ ಒಂದು ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಧನು ರಾಶಿಯವರೇ, ನಿಮ್ಮ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ನೀವು ಮೇಲಕ್ಕೆ ಹೊರ ಜಗತ್ತಿನ ಮುಂದೆ ಎಷ್ಟೇ ಕೋಪದಿಂದ, ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬಾ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಧನು ರಾಶಿಯವರೇ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ, ಖುಷಿಯಿಂದ ಕಾಣ್ತೀರಾ ಅಲ್ವಾ. ಇದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡುವುದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಎಲ್ಲರ ಮುಂದೆ ಸಂತೋಷದಿಂದ, ಖುಷಿಯಿಂದ ಇರ್ತಕ್ಕಂತಹ ದೊಡ್ಡ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಧನು ರಾಶಿಯವರೇ. ಅದೇ ರೀತಿ ಕಳೆದ ಕೆಲವು ದಿನಗಳಿಂದ ಜೀವನದಲ್ಲಿ ಕಷ್ಟದ ದಿನಗಳನ್ನು ನೋಡಿದಿರಾ, ಕಣ್ಣೀರಿನ ಕ್ಷಣವನ್ನು ನೋಡಿದಿರಾ, ಪ್ರತಿದಿನ ಹೊಸ ಹೊಸ ಸಮಸ್ಯೆಗಳನ್ನು ಸಹ ಎದುರಿಸಿದಿರಾ, ಕಹಿ ನೆನಪುಗಳನ್ನು ನೋಡಿದಿರಾ ನಿಮ್ಮ ಜೀವನದಲ್ಲಿ. ಹೌದಲ್ವಾ, ಅಡೆತಡೆಗಳು ಸಹ ಉಂಟಾಗಿದ್ವು. ಆ ಎಲ್ಲ ರೀತಿ ಕಷ್ಟದ ದಿನಗಳು, ನೀವಿಷ್ಟು ದಿನ ನಿಮ್ಮ ಜೀವನದಲ್ಲಿ ಎದುರಿಸಿರ್ತಕ್ಕಂಥ ಸವಾಲುಗಳು ಎಲ್ಲವೂ ಸಹ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು ಧನು ರಾಶಿಯವರೇ. ಅದೇ ರೀತಿ ಧನು ರಾಶಿಯವರೇ, ನೀವು ಯಾರನ್ನಾದರೂ ಅತಿ ಬೇಗನೆ ನಂಬಿಡ್ತೀರಾ. ಹೌದು, ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ ಅವರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು ಅಥವಾ ನಿಮ್ಮ ಶತ್ರುಗಳೇ ಆಗಿರ್ಬೋದು. ಯಾರೇ ಬಂದು ಕೇಳಿದ್ರೂ ಸಹ ಅವ್ರಿಗೆ ಸಹಾಯವನ್ನು ಮಾಡ್ತಿದ್ರಿ. ಅಥವಾ ಆ ಸಮಯದಲ್ಲಿ ಅವ್ರಿಗೆ ಹಣದ ಸಹಾಯ ಬೇಕಿದ್ರೆ ಆ ಸಮಯದಲ್ಲಿ ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಸಹ ಅವ್ರಿಗೆ ನೀಡ್ತಾ ಇದ್ರಿ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇರಲಿಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಸಹ ಅವ್ರಿಗೆ ಸಹಾಯವನ್ನಾಡಿದ್ರೆ ಮಾಡಿದ್ರಿ. ಆದರೆ ಧನು ರಾಶಿಯವರೇ, ನೀವು ಯಾರಿಗೆ ಸಹಾಯವನ್ನು ಮಾಡಿದ್ರೋ, ಯಾರನ್ನು ಹೆಚ್ಚು ನಂಬಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನಾದರೆ ಪಡ್ಕೊಂಡಿರ್ತಕ್ಕಂಥದ್ದು. ಅವರೇ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹಾಗಾಗಿ ಧನು ರಾಶಿಯವರೇ, ಮುಂಬರುವ ದಿನದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಸರಿಯಾಗಿ ಯೋಚನೆ ಮಾಡಿ ಈ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ಧನು ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮನ್ನು ದೂರ ಇಟ್ಟಿರ್ತಕ್ಕಂತಹ ಅದೇ ಒಬ್ಬ ಸಂಬಂಧ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ನಿಮ್ಮ ಸಂಬಂಧಿಕರಲ್ಲೇ ಇರ್ತಾರೆ ಈ ಒಬ್ಬ ವ್ಯಕ್ತಿ. ಆದರೆ ಅವರು ಇಷ್ಟು ದಿನ ನಿಮಗೆ ಗೌರವ ಆದರೆ ಸಿಗ್ತಿರಲಿಲ್ಲ ಆ ವ್ಯಕ್ತಿಯ ಕಡೆಯಿಂದಾಗಿ. ಹೌದು, ನೀವು ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಮಾತಾಡ್ತಾ ಇರುವಾಗ ನೀವು ಹೋಗಿ ಮಾತನಾಡಿದಾಗ ನಿಮ್ಮ ಮಾತಿಗೆ, ನಿಮ್ಮ ಒಂದು ಮಹತ್ವದ ಒಂದು ನಿರ್ಧಾರಕ್ಕೆ ಅಲ್ಲಿ ಗೌರವನೇ ಇರಲಿಲ್ಲ. ನಿಮಗೇನು ಗೊತ್ತು ಎಂಬಂತೆ ನಿಮ್ಮನ್ನು ಸಹ ಪ್ರಶ್ನೆಯನ್ನು ಮಾಡಿದರು. ಅವರು ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ ಧನು ರಾಶಿಯವರೇ. ಅದೇ ರೀತಿ ನೀವು ಆ ವ್ಯಕ್ತಿಗಳ ಬಳಿ ಸಹಾಯ ಅಂತ ಹೇಳಿ ಅವರ ಬಳಿ ಸಹಾಯಕ್ಕಾಗಿ ಹೋದಾಗ ಅವರು ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮಗೆ ಸಹಾಯವನ್ನು ಮಾಡ್ತಿರಲಿಲ್ಲ. ಹೌದಲ್ವಾ. ಈ ರೀತಿ ಎಲ್ಲ ಲಕ್ಷಣಗಳನ್ನು, ಈ ರೀತಿ ಗುಣಗಳನ್ನು ಉಳ್ಳವರನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಧನು ರಾಶಿಯವರೇ. ಆದರೆ ನಿಮಗೆ ಸಹಾಯ ಮಾಡ್ತಿಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಿರಲಿಲ್ಲ, ಆದರೆ ನೀವು ಅವರನ್ನು ದೂರ ಇಡ್ತಿದ್ರಿ. ನೀವು ನಿಮ್ಮ ಯಶಸ್ಸಿನ ಹಾದಿಯಲ್ಲಿದ್ದಿರಿ ಅಲ್ವಾ. ನೀವು ನಿಮ್ಮ ಜೀವನದಲ್ಲಿ ಗೆಲುವನ್ನು ಕಂಡ ನಂತರ, ನಿಮ್ಮ ಜೀವನದಲ್ಲಿ ನೀವು ತುಂಬ ಹಣವನ್ನು ಸಂಪಾದಿಸಿದ ನಂತರ
ಅದೇ ವ್ಯಕ್ತಿಗಳಿಂದ ನಿಮಗೆ ಕರೆ ಬರ್ತಕ್ಕಂಥದ್ದು, ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ, ನಿಮ್ಮ ಮುಂದೆ ಈ ಸಮಯದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಕ್ಕಂಥದ್ದು, ಈ ರೀತಿ ಗುಣಗಳನ್ನು ಉಳ್ಳವರನ್ನು ನೀವು ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಿ. ಹೌದು, ಇವರು ನಿಮ್ಮ ಅಣ್ಣ ಆಗಿರುತ್ತೆ, ಅಥವಾ ನಿಮ್ಮ ಅಕ್ಕ, ನಿಮ್ಮ ಭಾವ, ನಿಮ್ಮ ಚಿಕ್ಕಮ್ಮ, ನಿಮ್ಮ ಅತ್ತೆ, ಅಥವಾ ಒಟ್ಟಾರೆ ನಿಮ್ಮ ಹತ್ತಿರದ ಸಂಬಂಧಿಗಳಾಗಿರ್ತಾರೆ ಧನು ರಾಶಿಯವರೇ. ಹೌದು, ಹಾಗಂತ ಹೇಳಿ ಎಲ್ಲರನ್ನೂ ಸಹ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು, ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಇಲ್ಲಿ ಬೇಡ ಆಗಿರುತ್ತೆ. ಆದರೆ ಈಗ ತಿಳಿಸ್ಕೊಟ್ಟಿರ್ತಕ್ಕಂತಹ ಲಕ್ಷಣಗಳ ಉಳ್ಳವರಾಗಿದ್ದರೆ ಅವರನ್ನು ಆದಷ್ಟು ದೂರ ಇಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಧನು ರಾಶಿಯವರೇ. ಹೌದು, ಇವರು ಹಣದ ಸಹಾಯವನ್ನು ನೀವು ಕೇಳ್ಕೊಂಡು ಹೋದಾಗೂ ಸಹ ಅವರು ಸಹ ನಿಮಗೆ ಸಹಾಯವನ್ನು ಸಹ ಮಾಡಿರಲಿಲ್ಲ, ಹೌದಲ್ವಾ? ಎಲ್ಲರೂ ಸಹ ಒಮ್ಮೊಮ್ಮೆ ಹಿಂದೆ ಯೋಚನೆ ಮಾಡ್ತಾರೆ. ಹೌದು, ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರವನ್ನು ತಗೊಳ್ತಾರೆ. ಆದರೆ ಎಲ್ಲ ನಿರ್ಧಾರಗಳನ್ನು, ಎಲ್ಲ ಸೂಚನೆಗಳನ್ನು, ನಾವು ತಿಳಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿ ವಿಚಾರಗಳನ್ನು ಸರಿಯಾಗಿ ಗಮನ ಹರಿಸಿ ವಿಚಾರಣೆ ಮಾಡಿ ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ನೀವು ಯಾವಾಗ ಯಶಸ್ಸನ್ನು ಕಾಣ್ತಿರೋ, ಯಾವಾಗ ನಿಮ್ಮ ಬಳಿ ಹಣ ಇರುತ್ತೋ, ಯಾವಾಗ ನೀವು ಒಂದು ಒಳ್ಳೆಯ ಆಸ್ತಿಯನ್ನು ಖರೀದಿ ಮಾಡಿದ್ರೆ ಅಥವಾ ಮನೆಯನ್ನು ನಿರ್ಮಾಣ ಮಾಡಿದ್ರು, ಆಗ ನಿಮ್ಮ ಬಳಿಗೆ ಬರ್ತಕ್ಕಂಥದ್ದು. ನಿಮ್ಮ ವಿಚಾರವನ್ನಾದರೆ ಕೇಳ್ತಾರೆ. ಹೌದು, ನಿಮ್ಮ ಗೆಲುವು ಹೇಗೆ ಆಯಿತು, ಅದೇ ರೀತಿ ನಿಮ್ಮ ಲಾಭದಾಯಕ ಕ್ಷಣಗಳ ಬಗ್ಗೆ ವಿಚಾರವನ್ನು ಕೇಳ್ತಾರೆ. ಇವುಗಳ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ತಾರೆ. ಆಗ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ ಯಾರು ಆ ವ್ಯಕ್ತಿ ಎಂಬಂತೆ. ಅದೇ ರೀತಿ ನಿಮಗೆ ಒಂದು ಒಳ್ಳೆಯ ಉದ್ಯೋಗನೂ ಸಹ ಸಿಗ್ತಾ ಹೋಗುತ್ತೆ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ. ಹಾಗೆ ಸಿಕ್ಕ ನಂತರ ಅದೇ ನಿಮ್ಮ ಸಂಬಂಧಿಕರಲ್ಲಿರ್ತಕ್ಕಂತಹ ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬಂದು ಅವರ ಮಗನಿಗೂ ಸಹ ನಿಮಗೇನೆ ಹೇಳ್ತಾರೆ, ಒಂದು ಉದ್ಯೋಗವನ್ನು ಹುಡುಕಿ ಕೊಡಿ ಎಂಬಂತೆ ನಿಮ್ಮನ್ನು ಸಹ ಕೇಳ್ತಾರೆ ಧನು ರಾಶಿಯವರೇ. ಶ, ಖ, ಮ ಎಂಬುವ ಅಕ್ಷರದ ಸಂಬಂಧಿಕರಿಂದ. ಹಾಗಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಈ ಸೂಕ್ಷ್ಮತೆಗಳನ್ನೆಲ್ಲ ಸರಿಯಾಗಿ ಗುರುತಿಸ್ತಕ್ಕಂಥದ್ದು, ಯಾರು ಆ ಸಂಬಂಧಿಕರು ಎಂಬಂತೆ ಸರಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಧನು ರಾಶಿಯವರೇ, ಯಾರು ಆ ವ್ಯಕ್ತಿ, ಯಾರು ಆ ಸಂಬಂಧಿಕರು ಎಂಬ ಸತ್ಯ ಗೊತ್ತಾದ ನಂತರ ಆ ವ್ಯಕ್ತಿಗಳಿಗೆ ಪ್ರಮುಖವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಅಂತಂದರೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತಿದ್ರೆ, ವಾಹನ ಖರೀದಿ ಮಾಡಬೇಕು ಅಂತಿದ್ರೆ, ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡಬೇಕು ಅಂತಿದ್ರೆ, ಅಥವಾ ಒಂದು ಹೊಸ ಜಾಗದಲ್ಲಿ ನೀವು ವ್ಯಾಪಾರವನ್ನು ಶುರು ಮಾಡಬೇಕು ಅಂತಿದ್ರೆ, ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಆ ಸಂಬಂಧಿಕರ ಜೊತೆ ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನಂತರ ಧನು ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತಹ 3 ದಿನದಲ್ಲಿ ಆದಷ್ಟು ಮೌನವಾಗಿರೋದು ಸಹ ಉತ್ತಮ ಆಗಿರುತ್ತೆ. ಹೌದು, ನೀವು ಎಷ್ಟು ಮೌನವಾಗಿದ್ದರೆ ಅಷ್ಟು ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಅಗತ್ಯ ಇರುವಷ್ಟೇ ಮಾತನಾಡಿ. ಹೌದು, ಅದೇ ರೀತಿ ನೀವು ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಸಹ ಗುಪ್ತವಾಗಿರಿಸಬೇಕಾಗಿರುತ್ತೆ. ಹೌದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ತೊಂದರೆಗಳು, ಜಗಳಗಳ ಬಗ್ಗೆ ಮತ್ತು ಭಿನ್ನಾಭಿಪ್ರಾಯಗಳ ಬಗ್ಗೆ, ಇವುಗಳ ಬಗ್ಗೆನೂ ಸಹ ಮನೆಯಲ್ಲೇ ನೀವು ನಿವಾರಣೆ ಮಾಡಿಕೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ನಿಮ್ಮ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಮಾಡೋದು ಬೇಡ ಆಗಿರುತ್ತೆ ಈ ಸಮಯದಲ್ಲಿ ಧನು ರಾಶಿಯವರೇ. ಪ್ರಮುಖವಾಗಿ ನೀವು ಈ 5 ತಪ್ಪುಗಳನ್ನು ನಿಮ್ಮ ಜೀವನದಲ್ಲಿ ಮಾಡಬಾರದಾಗಿರುತ್ತೆ. ಹಾಗಿದ್ರೆ ಬನ್ನಿ, ಆ 5 ತಪ್ಪುಗಳು ಯಾವುದು ಅಂತ ಹೇಳಿ ನಾವು ಒಂದೊಂದಾಗಿ ನೋಡೋದಾದರೆ, ಮೊದಲಿಗೆ ಧನು ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಆತುರದಿಂದ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಅದೇ ರೀತಿ 2ನೇ ತಪ್ಪು, ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳೋದಕ್ಕೆ ಹೋಗಬೇಡಿ. 3ನೇ ತಪ್ಪು, ಕೋಪದಿಂದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. 4ನೇ ತಪ್ಪು, ಯಾರನ್ನೂ ಸಹ ಅತಿಯಾಗಿ ಅನುಮಾನ ಪಡ್ತಕ್ಕಂಥದ್ದು ಸಹ ಈ ಸಮಯದಲ್ಲಿ ಬೇಡ ಆಗಿರುತ್ತೆ. ಹೌದು, ಈಗ ಹೇಳಿರುವ ಗುಣಗಳನ್ನೆಲ್ಲ ಸರಿಯಾಗಿ ಆಲೋಚನೆ ಮಾಡಿ ಆ ಒಬ್ಬ ಸಂಬಂಧಿಕರಿಗೆ ನಿಮ್ಮ ಒಂದು ಮುಂದಿನ ಯೋಜನೆಗಳನ್ನು ಹೇಳೋದು ಉತ್ತಮ ಆಗಿರೋದಿಲ್ಲ. ಹೌದು, ಇದರಿಂದಾಗಿ ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯುವ ಪ್ರಯತ್ನಗಳು ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದೇ ರೀತಿ 5ನೇ ತಪ್ಪು, ನೀವು ಯಾವುದನ್ನು ಮಾಡಬಾರದಂತಂದರೆ ಅತಿಯಾಗಿ ಆಲೋಚನೆ ಮಾಡೋದು ಬೇಡ ಆಗಿರುತ್ತೆ. ಹೌದು, ಶಾಂತಿಯಾಗಿರೋದು ಯಾವಾಗಲೂ ಸಹ ಉತ್ತಮ ಆಗಿರುತ್ತೆ ಧನು ರಾಶಿಯವರೇ. ಅದೇ ರೀತಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಧನು ರಾಶಿಯವರೇ. ಹೌದು, ಹಣ ಬಂದ ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈ ಸಮಯದಲ್ಲಿ ಬಂದಿರುವ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಉತ್ತಮ ಆಗಿರುತ್ತೆ ಧನು ರಾಶಿಯವರೇ. ನಂತರ ನೀವು ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ರೆ ಮೊದಲಿಗೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಅನುಭವಸ್ಥರ ಸಲಹೆಯನ್ನು ಪಡ್ಕೊಂಡು ಜೀವನದಲ್ಲಿ ಮುನ್ನಡೆ ಸಾಧಿಸೋದ್ರ ಮೂಲಕ
ನೀವು ಮುಂಬರುವ ದಿನದಲ್ಲಿ ಯಾವುದೇ ರೀತಿ ಸಮಸ್ಯೆಯನ್ನು ಸಹ ಎದುರಿಸಬೇಕಾಗಿ ಬರೋದಿಲ್ಲ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳು ಸಹ ಈ ಸಮಯದಲ್ಲಿ ಅತಿ ಬೇಗನೆ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಹೌದು, ಇದು ಧನುರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.